ದೇಶಕ್ಕೆ ಪ್ರಧಾನಿ ಮೋದಿ ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನುವಂತಹ ಸಹಜ ಕುತೂಹಲ ನಿರೀಕ್ಷೆಗಳು. ಮೋದಿ ಮಾತಿನಲ್ಲಿ ಏನ್ ಸಂದೇಶ ಅಡಗಿರುತ್ತೆ ಮತ್ತು ಯಾರಿಗೆ ಈ ಸಂದೇಶ? ಮತ್ತೆ ಪಾಕಿಸ್ತಾನಕ್ಕೆ ಶಾಕ್ ಕಾದಿದೆಯಾ? ಯಾವ ರೀತಿಯ ಶಾಕ್ ಈ ಬಾರಿ ಇರುತ್ತೆ? ಅತಿ ದೊಡ್ಡ ಘೋಷಣೆ ಮಾಡ್ತಾರಾ ನರೇಂದ್ರ ಮೋದಿ ಅವರು? 8 ಗಂಟೆಯ ಭಾಷಣ ಕುತೂಹಲದ ಕೇಂದ್ರ ಬಿಂದುವಾಗ್ತಾ ಇದೆ. ಮೋದಿಯವರ ಭಾಷಣ ಅಂದಾಗ ಸಡನ್ ಆಗಿ ಯಾವ ವಿಚಾರದಲ್ಲಿ ಅವರು ಮಾತನಾಡ್ತಾರೆ ಅಂತ ನಿರೀಕ್ಷೆ ಮಾಡಬಹುದು. ಅದಕ್ಕಿಂತ ಭಿನ್ನವಾದಂತಹ ಯಾವುದೋ ವಿಷಯವನ್ನು ಅವರು ಎತ್ತಿ ತರ್ತಾರೆ. ಆದರೆ ಈಗ ಪ್ರಸ್ತುತ ಇರುವಂತಹ ಈ ವಾತಾವರಣದಲ್ಲಿ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ಹೇಗಾಯಿತು ಮತ್ತು ನಮ್ಮ ಸೇನೆ ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ, ಜೊತೆಗೆ ಈ ಪಾಕಿಸ್ತಾನದ ದಾಳಿಯಲ್ಲಿ ಅಮಾಯಕರು ಬಲಿಯಾದ್ರಲ್ಲ ಅವರುಗಳ ವಿಚಾರ ಮತ್ತು ಸೇನೆಯ ಕೆಲ ಹುತಾತ್ಮರಾಗಿರುವಂತಹ ವಿಚಾರ, ಹಲವಾರು ವಿಚಾರವಾಗಿ ಮಾತನಾಡೋದ್ರ ಜೊತೆಗೆ ಪಾಕಿಸ್ತಾನಕ್ಕೂ ಕಾದಿದೆ ಶಾಕ್. ಇನ್ನು ಪಾಕ್ ಗುಂಡು ಹೊಡೆದ್ರೆ ಬೆಂಕಿ ಚಂಡು ಬೀಳುತ್ತೆ. ಮೋದಿ ಖಡಕ್ ಸಂದೇಶವನ್ನು ಕೊಡಬಹುದು. ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ನಾವು ರಿವರ್ಸ್ ಆಗಿ ಅದನ್ನ ಧ್ವಂಸ ಮಾಡುವಂತಹ ನಿಟ್ಟಿನಲ್ಲಿ ಬೆಂಕಿ ಚಂಡನ್ನೇ ಉಗುಳೋದು. ಮತ್ತೆ ತಂಟೆಗೆ ಬಂದ್ರೆ ತಕ್ಕ ಶಾಸ್ತಿ ಮಾಡ್ತೀವಿ. ಹಿಂದೆ ಕೂಡ ಹೇಳಿದ್ರು, ಉಗ್ರರು ಮತ್ತು ಉಗ್ರಹರಿಗೆ ಸಪೋರ್ಟ್ ಮಾಡುವಂತಹ ಯಾರೇ ಆಗಿರಲಿ ಅವರ ಹುಟ್ಟಡಗಿಸ್ತೀವಿ ಅಂತ, ನುಗ್ಗಿ ಹೊಡಿತೀವಿ ಅಂತ. ಈಗ ತಂಟೆಗೆ ಬಂದ್ರೆ ಬಿಡ್ತಾರ? ಉಗ್ರವಾದ ನಿಲ್ಲುವವರೆಗೂ ಕೂಡ ಸಿಂಧು ಒಪ್ಪಂದ ಸಸ್ಪೆಂಡ್ ಅಮಾನತ್ನಲ್ಲೇ ಇರುತ್ತೆ. ಈ ರಾಜತಾಂತ್ರಿಕ ನಡೆಯನ್ನ ಮುಂದುವರಿಸುವಂತಹ ಲಕ್ಷಣ. ಇನ್ನು ಕಾಶ್ಮೀರ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಅಗತ್ಯವಿಲ್ಲ. ನಮ್ಮ ದೇಶದ ವಿಷಯವಾಗಿ ಕಾಶ್ಮೀರದ ವಿಚಾರದಲ್ಲಿ ನಾವು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಹಿಂದೆಲ್ಲ ಹೇಳಿದ ಹಾಗೆ ಈಗಲೂ ಕೂಡ ಆ ಸಂದೇಶವನ್ನು ರವಾನಿಸ್ತಾರ. ಕಾಶ್ಮೀರ ವಿವಾದ ಬಗೆಹರಿಸುವ ಶಕ್ತಿ ಭಾರತಕ್ಕಿದೆ. ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಅವಶ್ಯಕತೆ ಇಲ್ಲ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾರ. ಕಾಶ್ಮೀರ ವಿವಾದ ಜಾಗತಿಕಗೊಳಿಸಲು ಇಚ್ಛೆ ಪಡಲ್ಲ. ಅದು ನಮ್ಮ ದೇಶದ ವ್ಯವಹಾರ, ನಮ್ಮ ದೇಶದ ಇಚ್ಛಾಶಕ್ತಿ. ಮಧ್ಯಸ್ಥಿಕೆಗೆ ಮುಂದಾಗಿದ್ದ ದೊಡ್ಡಣ್ಣನಿಗೆ ಕಠಿಣ ಸಂದೇಶವನ್ನು ರವಾನೆ ಮಾಡುವಂತಹ ಸಾಧ್ಯತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಮೋದಿ ಅವರ ಇವತ್ತಿನ ಭಾಷಣ ಎಷ್ಟು ಖಡಕ್ ಆಗಿರುತ್ತೆ? ಯಾರಿಗೆ ಈ ಖಡಕ್ ಸಂದೇಶ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಸಹಜ ಕುತೂಹಲ. ಒಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ, ಮಗದೊಂದು ಕಡೆಯಲ್ಲಿ ಮೀಡಿಯೇಟರ್ ಆಗಿ ಬಂದಂತಹ ಅಮೆರಿಕಾಗೆ ಇದರಲ್ಲಿ ಏನು ಸಂದೇಶ ಇರಬಹುದು? ದಿವ್ಯಾ, ಈಗ ಇಡೀ ಭಾರತೀಯರು ಈ ಕ್ಷಣ ಪ್ರಧಾನಿ ಮೋದಿ ಅವರು ಯಾವಾಗ ನಮ್ಮ ದೇಶವನ್ನು ಉದ್ದೇಶಿಸಿ ಯಾವಾಗ ಮಾತನಾಡ್ತಾರೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ರು. ಬಹುಶಃ ಎಲ್ಲ ಭಾರತೀಯರು ಕಾಯ್ತಾ ಇರುವಂತಹ ಕ್ಷಣ ಬಂತು. ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರಶ್ನೆ ಇದ್ದಿರುವಂಥದ್ದು, ಕದನ ವಿರಾಮ ಘೋಷಣೆ ಟ್ರಂಪ್ ಕಡೆಯಿಂದ ಯಾಕಾಯಿತು? ಯಾಕಂದ್ರೆ ಪರಿಪಕ್ವವಾಗಿರುವಂತಹ ಕಾಲ, ರಾಜತಾಂತ್ರಿಕವಾಗಿ ಆಗಿರ್ಬೋದು, ಜಾಗತಿಕವಾಗಿ ಆಗಿರ್ಬೋದು, ಪಾಕಿಸ್ತಾನದ ಸೊಕ್ಕನ್ನ ಕಂಪ್ಲೀಟ್ ಆಗಿ ಮುರಿತೀವಿ ಅನ್ನುವಂತಹ ನಿಟ್ಟಿನಲ್ಲೇ ದೊಡ್ಡ ಮಟ್ಟದ ಹೆಜ್ಜೆಯನ್ನ ಭಾರತ ಇಟ್ಟಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಯುದ್ಧದ ಕಾರ್ಮೋಡ ಕವಿತಾ ಇದ್ದಾಗಲೇ ಪಾಕಿಸ್ತಾನಕ್ಕೆ ಇನ್ನೇನು ಅಂತಿಮ ನಿರ್ನಾಮದ ಕ್ಷಣ ಬಂತು ಅಂದಾಗಲೇ ಕದನ ವಿರಾಮ ಘೋಷಣೆಯ ಹಂತಕ್ಕೆ ಬಂತು. ಆಗ ಇಡೀ ಭಾರತೀಯರು ಒಂದು ಹಂತದಲ್ಲಿ ಕಂಗಾಲಾಗಿದ್ರು. ಯಾಕಂದ್ರೆ ಈ ಬಾರಿ ಪ್ರತಿಯೊಬ್ಬ ಭಾರತೀಯ ಬಯಸ್ತಾ ಇದ್ದಿರುವಂಥದ್ದು ಭಯೋತ್ಪಾದನೆಯ ರಾಷ್ಟ್ರಕ್ಕೆ ಭಾರತ ಒಂದು ಬುದ್ಧಿಯನ್ನ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಪಹಲ್ಗಾಮ್ ಸೇರಿದಂತೆ ಅನೇಕ ವಿಧ್ವಂಸ ಘಟನೆಗಳು ಭಾರತದಲ್ಲಿ ನಡೆದಿದ್ವು. ಅದಕ್ಕೆಲ್ಲವೂ ಕೂಡ ಭಾರತ ಲೆಕ್ಕವನ್ನ ಚುಕ್ತ ಮಾಡಬೇಕು ಅಂತ ಪ್ರತಿ ಭಾರತೀಯನ ಮನಸ್ಸು ಹವಡಿಸ್ತಾ ಇತ್ತು. ಆದ್ರೆ ಯಾವಾಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲಿ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೆಲ ಕಚ್ಚಿತ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿತ್ತು. ಹಾಗಾಗಿ ಇವತ್ತಿನ ಪ್ರಧಾನಿ ಮೋದಿಯವರ ಭಾಷಣ ಏನಿದೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಅದರ ಜೊತೆಗೆ ಇವತ್ತು ಡಿಜಿಎಂಒಗಳ ಸಭೆ ಕೂಡ ಇದೆ, ಎರಡು ಪಾಕ್ ಮತ್ತೆ ಭಾರತದ್ದು. ಸೊ ಹಾಗಾಗಿ ಅದರ ಬಳಿಕ ಪ್ರಧಾನಿಯವರು ಮಾತನಾಡ್ತಾರೆ. ಇದರ ಮಧ್ಯೆ ಇವತ್ತು ಮೂರು ಸೇನೆಯ ಮುಖ್ಯಸ್ಥರುಗಳ ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದಿಷ್ಟು ಆಪರೇಷನಲ್ಗೆ ನಾವು ಸಿದ್ಧವಾಗಿದ್ದೆ, ನೆಕ್ಸ್ಟ್ ಮಿಷನ್ಗೆ ನಾವು ತಯಾರಾಗಿದ್ವಿ, ಅಗತ್ಯ ಕಾರ್ಯಾಚರಣೆಗೆ ಎಲ್ಲಾ ಸಿದ್ಧತೆಗಳು ಕೂಡ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟರು. ಹಾಗಾಗಿಯೇ ಇವತ್ತಿನ ಸಭೆಯಲ್ಲಿ ಇವತ್ತಿನ ರಾಷ್ಟ್ರವನ್ನ ಉದ್ದೇಶಿಸಿ ಪ್ರಧಾನಿಯವರ ಭಾಷಣದಲ್ಲಿ ಏನ್ ಮಾತನಾಡ್ತಾರೆ ಅನ್ನುವಂಥದ್ದು, ಕದನ ವಿರಾಮಕ್ಕೆ ಘೋಷಣೆ ಆಗುವಂತಹ ಮುನ್ನ ಏನು ಷರತ್ತುಗಳಿದ್ವು, ಪಿಒಕೆಯ ವಿಚಾರದಲ್ಲಿ ಏನ್ ಸರ್ಕಾರ ನಿಲುವನ್ನ ತೆಗೆದುಕೊಂಡಿದೆ, ಜೊತೆಗೆ ಟೆರರಿಸ್ಟ್ಗಳ ಹಸ್ತಾಂತರದ ವಿಚಾರದಲ್ಲಿ ಭಾರತ ಯಾವ ರೀತಿ ಡಿಮಾಂಡ್ ಅನ್ನ ಮಾಡ್ತಾ ಇದೆ, ಈ ಬಗ್ಗೆ ಎಲ್ಲ ಮಾತನಾಡ್ತಾರ ಏನು ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಲ್ಲೂ
ಇದೆ. ಅದರ ಜೊತೆಗೆ ಈಗ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರಾದರೂ ಉಗ್ರ ಕೃತ್ಯವನ್ನ ಮಾಡಿದ್ರೆ, ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ಮಣ್ಣಲ್ಲಿ ಮಣ್ಣಾಗಿಸಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ನಮಗಿಂತಲೂ 3 ಪಟ್ಟು ನಮ್ಮ ಹೋರಾಟ ಜೋರಾಗಿರ್ಬೇಕು ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.